ಇನ್ನು ಯದುವೀರ್ ಸ್ಪರ್ಧೆಯ ಬಗ್ಗೆ ಪ್ರತಾಪ್ ಸಿಂಹ ಏನು ಹೇಳ್ತಾರೆ? ಹೌದಾ, ಯದುವೀರ್ ಅವರಿಗೆ ಟಿಕೆಟ್ ಸಿಗುತ್ತಾ ಅನ್ನುವಂಥ ಪ್ರಶ್ನೆ ಪತ್ರಕರ್ತರು ಕೇಳಿದ್ದಾರೆ. ಆ ಸಂದರ್ಭದಲ್ಲಿ ಪ್ರತಾಪ್ ಕೊಟ್ಟಂತ ಉತ್ತರ ಏನು, ಬನ್ನಿ ನೋಡೋಣ. ಭಾರತೀಯ ಜನತಾ ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ಈ ರೈತ ವಿರೋಧಿ, ಜನ ವಿರೋಧಿ ಸಿದ್ದರಾಮಯ್ಯನವರ ಸರ್ಕಾರದ ವಿರುದ್ಧ ಕರಪತ್ರ ಇಟ್ಕೊಂಡು ಅಥವಾ ಪ್ಲಕಾರ್ಡ್ಗಳನ್ನು ಇಟ್ಕೊಂಡು ದೊಡ್ಡಗಡಿಯಾರದ ಕುತ್ಕೊಂಡು ಸಿದ್ದರಾಮಯ್ಯ ಸರ್ಕಾರಕ್ಕೆ ಧಿಕ್ಕಾರ ಅಂತ ನಮ್ಮ ಜೊತೆ ಕಾರ್ಯಕರ್ತರ ಜೊತೆ ಕೂಗೋದಕ್ಕೆ ಅವರು ಸಿದ್ಧರಾಗಿದ್ದಾರೆ ಅಂತಂದರೆ ಅವರಿಗೆ ಈ ಅರಮನೆಯ ವೈಭೋಗ ಬೇಕಾಗಿಲ್ಲ, ಜನರ ಜೊತೆ ಇರಬೇಕು ಅಂತ ಅವ್ರಿಗೆ ಅನಿಸಿದೆ. ಅದನ್ನು ನಾವು ಶ್ಲಾಘನೆ ಮಾಡಲೇಬೇಕಲ್ವ. ರಾಜ ಅಂತೇಳಿ ಹೇಳಿದ್ರೆ ಜನರ ಜೊತೆ ಇರಬೇಕು. ನಾವು ಬಾಹುಬಲಿ ಸಿನಿಮಾದಲ್ಲಿ ನೋಡಿದ್ದು, ಅರಮನೆಯಿಂದ ಹೊರಗಾಕಿದ ಮೇಲೆ ಅಮರೇಂದ್ರ ಬಾಹುಬಲಿ ಜನರ ಜೊತೆ ಬಂದಿದ್ದ. ಆದರೆ ಇವರು ಸ್ವಇಚ್ಛೆಯಿಂದ ಬರ್ತಾ ಇದ್ದಾರೆ ಅಂತಲೇ ನಾವು ಖುಷಿ ಪಡಬೇಕು. ಅದು ಆಗುತ್ತೆ. ಹಾಗೆ ನಾವು ನಮ್ಮಲ್ಲಿ ಪಕ್ಷದಲ್ಲಿ ಒಂದು ಪ್ರೋಟೋಕಾಲ್ ಇರ್ತವೆ. ಈಗ ನಮ್ಮದು ಕಾರ್ಯಕಾರಿಣಿ ಇರ್ತದೆ. ಇಂಥ ಕಾರ್ಯಕಾರಿಣಿಯಲ್ಲಿ ಅಧ್ಯಕ್ಷರು ಅವರು ಇವರೆಲ್ಲ ಮೇಲೆ ಕೂತಿರ್ತಾರೆ, ನಾವು ಅಲ್ಲೇನು ಕೆಳಗಡೆ ಕೂತಿರ್ತೀವಿ. ರಾಜರು ಕೆಳಗಡೆ ಕೂರ್ಲಿಕ್ಕೂ ರೆಡಿ ಇದ್ದಾರೆ. ಹಾಗೆ ನಮ್ಮ ಅಧ್ಯಕ್ಷರು, ರಾಜ್ಯಾಧ್ಯಕ್ಷರು ಬರ್ತಾ ಇರ್ತಾರೆ, ಮೈಸೂರಿಗೆ ಬರ್ತಾ ಇದ್ದಾರೆ ಅಂತಂದರೆ ನಾವು ಏಟ್ರಿಯಂ ಹೋಟೆಲ್ ಹತ್ರ ಹೋಗಿ ಬಿಸಿಲಲ್ಲಿ ಇಟ್ಕೊಂಡು ಬುಕೆ ಹಿಡ್ಕೊಂಡು ನಾವು ಕಾಯ್ತಾ ಇರ್ತೀವಿ. ಮಹಾರಾಜರು ಆ ಥರ ಕಾಯೋಕ್ಕೂ ಸಿದ್ಧರಾಗಿದ್ದಾರೆ. ಹಾಗೆ ಇದಕ್ಕೆ ಏರ್ಪೋರ್ಟಿಗೆ ಹೋಗ್ತೀವಿ. ಏರ್ಪೋರ್ಟಿಗೆ ಹೋದಾದ ಕೂಡಲೇ ಅಲ್ಲೂ ಕೂಡ ಮಂತ್ರಿಗಳು ಬರ್ತಾರೆ. ಅಲ್ಲೂ ಹೋಗಿ ಮಂತ್ರಿಗಳಿಗೆ ಬುಕೆ ಕೊಟ್ಟು ಕಾಲಿ ನಮಸ್ಕಾರ ಹಾಕಿ ಮೈಸೂರಿಗೆ ಬರಮಾಡ್ಕೋತೀವಿ. ಅವ್ರನ್ನ ಸಭೆ ಸಮಾರಂಭಗಳಿಗೆ ಕರ್ಕೊಂಡು ಹೋಗ್ತೀವಿ. ಆ ಸಭೆ ಮುಗಿದಾದ್ಮೇಲೆ ಊಟ ಮಾಡಿಸಿ ಅವ್ರನ್ನ ಏರ್ಪೋರ್ಟಿಗೆ ಡ್ರಾಪ್ ಮಾಡ್ತೀವಿ. ಇಷ್ಟೆಲ್ಲದನ್ನು ಕೂಡ ಮಾಡಲಿಕ್ಕೆ ಸಿದ್ಧರಾಗಿದ್ದಾರೆ ಅಂತಂದರೆ ಇದು ನಿಜಕ್ಕೂ ಖುಷಿ ಕೊಡುವ ಸಂಗತಿ ಇದು. ಹಾಗೆ ಪ್ಯಾಲೇಸ್ ಗ್ರೌಂಡ್ ಇದೆ ಬೆಂಗಳೂರಿನಲ್ಲಿ, ಅದು ಕೂಡ ನಮ್ಮ ಜನಕ್ಕೆ ಸಿಗುತ್ತದು. ಎಲ್ಲ ಒಳ್ಳೆ ಕೆಲಸಗಳು ಖಂಡಿತ ಮುಂದಿನ ದಿನಗಳಲ್ಲಿ ಈ ಯದುವೀರ್ ಅವರು ಬರೋದ್ರಿಂದ ಆಗುತ್ತೆ. ಒಂದು ಒಳ್ಳೆಯ ಸಂದೇಶವನ್ನು ಅವರು ಸಮಾಜಕ್ಕೆ ಕೊಡ್ತಾರೆ, ನಮ್ಮ ಜೊತೆ ಪ್ರಜೆಗಳಾಗಿ ಬದುಕ್ತಾರೆ. ನಾವು ಅವ್ರ ಜೊತೆ ಖಂಡಿತ ಕೈ ಜೋಡಿಸಿ ಕೆಲಸವನ್ನು ಮಾಡ್ತೀವಿ. ಹಾಗಾಗಿ ನಾನು ಯದುವೀರ್ ಅವರನ್ನ ಚುನಾವಣೆಗೆ ನಾನು ಸ್ವಾಗತಿಸ್ತೀನಿ. ಯದುವೀರ್ ಅವರಿಗೆ ಹೇಳಿದಂಥ ಮಾತುಗಳು ಎಲ್ಲೋ ಒಂದು ಕಡೆಗೆ ಇವೆಲ್ಲ ನಿಮ್ಮ ಕೈಲಿಂದ ಆಗಲ್ಲ, ಜೊತೆಗೆ ಏನಂದ್ರೆ ಇವೆಲ್ಲ ಕೂಡ ಕಷ್ಟ ಅನ್ನುವಂಥ ಸ್ಪಷ್ಟ ಸಂದೇಶವನ್ನು ಪ್ರತಾಪ್ ಸಿಂಹ ರವಾನಿಸಿದಂಥ ರೀತಿ ನೋಡ್ತೀವಿ. ಇನ್ನು ಪ್ರತಾಪ್ ಸಿಂಹ ಅವರಿಗೆ ತಕ್ಷಣಕ್ಕೆ ಬೆಂಗಳೂರಿಗೆ ಬನ್ನಿ ಅನ್ನುವಂಥ ಒಂದು ಕರೆ ಕೂಡ ಸಿಕ್ಕಿದೆ. ಯಾಕಂದರೆ ಅಲ್ಲಿಂದ ರಾಧಾ ಮೋಹನ್ ದಾಸ್ ಅವರು ಬೆಂಗಳೂರಿಗೆ ಬಂದಿದ್ದಾರೆ. ಬೆಂಗಳೂರಿಗೆ ಬಂದಾದಮೇಲೆ ಬೆಂಗಳೂರಿಗೆ ಬನ್ನಿ ಮಾತಾಡೋಣ ಅನ್ನುವಂಥ ಕರೆ ಕೂಡ ಈಗ ಪ್ರತಾಪ್ ಅವರಿಗೆ ಸಿಕ್ಕಿರೋದು. ರಾಧಾ ಮೋಹನ್ ದಾಸ್ ಕೂಡಲೇ ಮೀಟ್ ಆಗಬೇಕು ಅಂತ ಹೇಳಿ ಮೆಸೇಜ್ ಮಾಡಿದ್ರು. ಮಧ್ಯಾಹ್ನ ಬರ್ತಾ ಇದ್ದೀನಿ, ಬೆಂಗಳೂರಿಗೆ ಬಾ ಅಂತ ಹೇಳಿದರೆ ನನ್ನ ಕಾರ್ಯಕ್ರಮ ಇವತ್ತು ನಡೀತಾ ಇದೆ. ಚುನಾವಣಾ ನಿರ್ವಹಣಾ ಸಮಿತಿಯ ಸಭೆ ನಡೀತಾ ಇದೆ. ಈ ಸಭೆಯ ನಂತರ ನಾನು ಬೆಂಗಳೂರಿಗೆ ಹೋಗ್ತೇನೆ. ರಾಧಾ ಮೋಹನ್ ದಾಸ್ ಕೂಡಲೇ